ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜನಸಮಯ ಯೂಟ್ಯೂಬ್ ಚಾನಲ್. ಅನ್ನಭಾಗ್ಯ ಫಲಾನುಭವಿಗಳಿಗೆ ಒಟ್ಟಾರೆಯಾಗಿ 3 ಭರ್ಜರಿ ಗುಡ್ ನ್ಯೂಸ್ ಮತ್ತು ಗೃಹಲಕ್ಷ್ಮಿಯರಿಗೆ 2 ಭರ್ಜರಿ ಗುಡ್ ನ್ಯೂಸ್ಗಳನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಒಟ್ಟಾರೆಯಾಗಿ ರಾಜ್ಯ ಸರ್ಕಾರದಿಂದ ನಿಮಗೆ 5 ಗುಡ್ ನ್ಯೂಸ್ಗಳಿದ್ದಾವೆ. ಒಂದೊಂದು ಗುಡ್ ನ್ಯೂಸ್ನ ಕೂಡ ನಾನು ಸಪ್ರೇಟಾಗಿ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ತಿಳಿಸ್ಕೊಡ್ತೀನಿ. ಜೊತೆಗೆ ಯಾವುದೇ ರೀತಿಯ ಫೇಕ್ ಇನ್ಫಾರ್ಮೇಷನ್ ಆಗಿರೋದಿಲ್ಲ, ಸತ್ಯವಾದ ನೈಜವಾದ ಮಾಹಿತಿನೇ ತಿಳಿಸ್ಕೊಡ್ತೀನಿ. ಈ ಗುಡ್ ನ್ಯೂಸ್ನ ನಮ್ಮ KH ಮುನಿಯಪ್ಪ ಅವರು ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ತಿಳಿಸಿರೋದ್ರಿಂದ ಅದ್ರ ವಿಡಿಯೋ ಕೂಡ ಹಾಕ್ತೀನಿ. ನೀವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಜನಸಮಯ ಟೆಲಿಗ್ರಾಮ್ದು ಗ್ರೂಪ್ ಇದೆ, ಅದರಲ್ಲಿ ಲಿಂಕ್ ಹಾಕಿರ್ತೀನಿ. ಜಾಯ್ನ್ ಆಗಿಲ್ಲ ಅಂದರೆ ಜಾಯ್ನ್ ಆಗಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಏನು ಹೇಳಿದ್ದಾರೆ, ಆಹಾರ ಇಲಾಖೆ ಸಚಿವರು ಏನು ಹೇಳಿದ್ದಾರೆ ಅನ್ನೋದನ್ನ ವಿಡಿಯೋ ಕೂಡ ಹಾಕ್ತೀನಿ. ಆಗ ನಿಮಗೆ ಕ್ಲಾರಿಫಿಕೇಷನ್ ಸಿಗುತ್ತೆ. ಅದನ್ನು ಬಿಟ್ಟು ವಿಡಿಯೋ ಕಂಪ್ಲೀಟಾಗಿ ನೋಡದೆ ದಯವಿಟ್ಟು ಯಾರು ಕೂಡ ಕಮೆಂಟ್ ಮಾಡೋಕ್ಕೆ ಹೋಗಬೇಡಿ. ಖಂಡಿತವಾಗ್ಲೂ ನಿಮಗೆ ಇದರಲ್ಲಿ ಒಟ್ಟಾರೆಯಾಗಿ 5 ಭರ್ಜರಿ ಗುಡ್ ನ್ಯೂಸ್ಗಳಿದ್ದಾವೆ. ಒಂದೊಂದನ್ನು ಕೂಡ ನಾನು ನಿಮಗೆ ತಿಳಿಸೋ ಹೋಗ್ತೀನಿ. ಹಾಗೆ ನೀವೇನಾದರೂ ಮೊದಲನೇ ಬಾರಿ ನನ್ನ ಚಾನಲ್ನ ನೋಡ್ತಾ ಇದ್ದು ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಪಕ್ಕದಲ್ಲೇ ಕಾಣ್ತಿರೋ ಅಂತಹ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನಾನು ಮುಂದೆ ಯಾವುದೇ ರೀತಿಯ ವಿಡಿಯೋ ಹಾಕಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಮೊದಲನೇದಾಗಿ ಅನ್ನಭಾಗ್ಯ ಯೋಜನೆಯ 3 ಭರ್ಜರಿ ಗುಡ್ ನ್ಯೂಸ್ಗಳು ಯಾವ್ಯಾವು ಅಂತ ತಿಳಿಸ್ಬಿಡ್ತೀನಿ ನೋಡಿ. ಇತ್ತೀಚೆಗೆ ಸುಮಾರು 13 ಲಕ್ಷಕ್ಕಿಂತ ಹೆಚ್ಚಿನ BPL ರೇಷನ್ ಕಾರ್ಡ್ಗಳನ್ನ ರದ್ದು ಮಾಡಿದ್ರು, ಅಂದರೆ APL ಆಗಿ ಮಾಡಿದ್ರು ಅಲ್ವಾ. ಅದು ದೊಡ್ಡ ಮಟ್ಟದ ಚರ್ಚೆ ಆಗಿತ್ತು. ಅದರಲ್ಲಿ ಕೂಡ ತುಂಬ ಜನ ಬಡವರದು IT ಕಟ್ತಾ ಇದ್ದಾರೆ, GST ಕಟ್ತಾ ಇದ್ದಾರೆ ಅಂದ್ಬಿಟ್ಟು ರದ್ದಾಗೋಗಿತ್ತು. ದೊಡ್ಡ ಮಟ್ಟದ ಚರ್ಚೆ ಆಗಿ ನ್ಯೂಸ್ ಚಾನಲ್ಸ್ಗಳಲ್ಲೂ ಕೂಡ ಇದು ದೊಡ್ಡ ವಿಚಾರವಾಗಿ ಚರ್ಚೆಗಳು ನಡೀತಾ ಇತ್ತು. ಸೊ ಇದ್ರ ಬಗ್ಗೆ ನಮ್ಮ CM ಸಿದ್ದರಾಮಯ್ಯ ಅವರು ಒಂದು ವಾರದಲ್ಲಿ ಎಲ್ಲ BPL ರೇಷನ್ ಕಾರ್ಡ್ಗಳನ್ನ ನಾನು ಸರಿ ಮಾಡಿ ಕೊಡ್ತೀನಿ, ಯಾರು ಗೌರ್ಮೆಂಟ್ ಎಂಪ್ಲಾಯಿ ಇರ್ತಾರೋ ಅಂಥವ್ರದ್ದು ಮಾತ್ರ ಡಿಲೀಟ್ ಮಾಡಿ ಮತ್ತು ಎಲ್ರಿಗೂ ಕೂಡ ಇದಕ್ಕಿಂತ ಮುಂಚೆ ಯಾವ ರೀತಿ BPL ಕಾರ್ಡ್ಗಳಿದ್ವೋ ಅದೇ ರೀತಿ BPL ಕಾರ್ಡ್ನ ಕೊಡ್ತೀವಿ ಅಂತ ಹೇಳಿದರು. ಸೊ ಈಗ ಅದೇ ರೀತಿಯಾಗಿ ನಿಮ್ಮ BPL ಕಾರ್ಡ್ಗಳು APL ಆಗಿತ್ತು ಅಂದರೆ ಮರಳಿ ವಾಪಸ್ನ ಕೊಟ್ಟಿರ್ತಾರೆ. ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಕೇವಲ 6 ದಿನಗಳಲ್ಲಿ ಏನು ಪ್ರಾಬ್ಲಮ್ ಆಗಿತ್ತು ಎಲ್ಲ ಪ್ರಾಬ್ಲಮ್ಗಳನ್ನ ಅದನ್ನು ಸರಿ ಮಾಡಿದ್ದಾರೆ. ತುಂಬ ಜನದ್ದು APL ಆಗಿತ್ತು ಅಲ್ವಾ, ವಿಡಿಯೋ ನೋಡ್ತಿರೋ ನಿಮ್ಮ ಕಾರ್ಡ್ ಕೂಡ APL ಆಗಿರಬಹುದು. ಸೊ ನಿಮ್ಮ APL ಕಾರ್ಡ್ ಏನಾದರೂ ಈಗ BPL ಆಗಿ ಪರಿವರ್ತನೆ ಆಗಿದೆಯಾ ಇನ್ನೊಮ್ಮೆ ಚೆಕ್ ಮಾಡ್ಕೊಳ್ಳಿ. ಇನ್ ಕೇಸ್ ಆಗಿಲ್ಲ ಇಲ್ಲಿವರೆಗೂ ನಂದು APL ಅಂತಲೇ ತೋರಿಸ್ತಾ ಇದೆ ಅಂದರೆ ಮತ್ತೊಮ್ಮೆ ನೀವು ಸಂಬಂಧಪಟ್ಟವ್ರನ್ನ ಸಂಪರ್ಕ ಮಾಡಿದ್ರೆ ನೋಡಿ, ಆಲ್ಮೋಸ್ಟ್ ಎಲ್ಲರದು ಕೂಡ ಮತ್ತೆ BPL ಮಾಡಿದಾರಂತೆ. ಇನ್ ಕೇಸ್ ಒಬ್ರದೋ ಇಬ್ರದೋ ಹೆಸರು ಏನಾದರೂ ಬಿಟ್ಟೋಗಿತ್ತು ಅಂದರೆ ನೀವು ಮತ್ತೆ ಅವ್ರನ್ನ ಸಂಪರ್ಕ ಮಾಡಿದ್ರೆ ಸರಿ ಮಾಡಿ ಕೊಡ್ತಾರಂತೆ. ಓಕೆ, ಇದು ಮೊದಲನೇ ಗುಡ್ ನ್ಯೂಸ್. ಇನ್ನು ಎರಡನೇ ಗುಡ್ ನ್ಯೂಸ್ ಬಂದುಬಿಟ್ಟು, ನೀವು 6 ತಿಂಗಳಿಂದ ರೇಷನ್ ಏನಾದ್ರು ತೊಗೊಂಡಿಲ್ಲ ಅಂದರೆ, ಜೊತೆಗೆ ಈಗ BPL ರೇಷನ್ ಕಾರ್ಡ್ ರದ್ದಾಯಿತು ಅಲ್ವಾ, ಇದು ಪ್ರೋಸೆಸ್ ಸುಮಾರು 6 ತಿಂಗಳಿಂದ ನಡೀತಾ ಇದೆಯಂತೆ. APL ಆಗಿದ್ದವರು ಇತ್ತೀಚೆಗೆ ರೇಷನ್ನ ತೊಗೊಂಡಿರಲಿಲ್ಲ ಮತ್ತು ಕೆಲವು ಕಡೆ ರೇಷನ್ ಕೂಡ ಕೊಟ್ಟಿರಲಿಲ್ಲ. ಅಂಥವ್ರಿಗೆ ಈಗ ಮತ್ತೆ ರೇಷನ್ ತೊಗೊಳ್ಳೋದಕ್ಕೆ ಅವಕಾಶ ಕಲ್ಪಿಸಿದ್ದಾರೆ. ಈಗ ನೀವು ನಿಮ್ಮ ಹಳೆಯ ತಿಂಗಳ ರೇಷನ್ಗಳನ್ನ ತೊಗೊಂಡು ಹೋಗ್ಬೋದು. ಬೆಂಗಳೂರಲ್ಲಿ ಮತ್ತು ವಿವಿಧ ಜಿಲ್ಲೆಗಳಲ್ಲಿ ಈಗಾಗಲೇ ರೇಷನ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಬೆಂಗಳೂರಿನ ಲಗ್ಗೆರೆಯಲ್ಲಿ ಹಲವಾರು ಮಹಿಳೆಯರು ಬಂದು ನಿನ್ನೆ ಕೂಡ ರೇಷನ್ನ ತೊಗೊಂಡು ಹೋಗಿದ್ದಾರೆ. ಸೊ ಅಕ್ಕಿ ಬೆಲೆ ಎಲ್ರಿಗೂ ಗೊತ್ತೇ ಇದೆ ಎಷ್ಟು ಇಂಪಾರ್ಟೆಂಟ್ ಅನ್ನೋದು. ಎಲ್ರಿಗೂ ಕೂಡ ಸೋನಾ ಮುಸ್ರಿ ಅಕ್ಕಿ ತೊಗೊಂಡು ತಿನ್ನೋಷ್ಟು ಶಕ್ತಿ ಇರೋದಿಲ್ಲ. ಅಂಥವರು ನಮ್ಮ BPL ರೇಷನ್ ಕಾರ್ಡಿಂದ ಸಿಗುವಂತಹ ರೇಷನ್ ಅಕ್ಕಿನೇ ನಂಬ್ಕೊಂಡಿರ್ತಾರಲ್ವ, ಅಂಥವರು ಈಗ ಹೋಗಿ ಅಕ್ಕಿನ ತಗೋಬಹುದು. ಹಳೆಯ ತಿಂಗಳ ರೇಷನ್ಗಳನ್ನ ಕೂಡ ನೀವು ಈಗ ತಗೋಬಹುದು. ನಿಮ್ಮದು GST ಅಂತ ಬಂದಿದ್ರು, IT ಅಂತ ಬಂದಿದ್ರು ಕೂಡ ಸದ್ಯಕ್ಕೆ ನೀವು ರೇಷನ್ ತಗೋಬಹುದು. ಅದಕ್ಕೆ ಯಾವುದೇ ರೀತಿಯ ತೊಂದರೆ ಇಲ್ಲ. ಈಗಾಗಲೇ ಎಲ್ಲ ಜಿಲ್ಲೆಗಳಲ್ಲೂ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ನಿಮ್ದೇನಾದರೂ 2-3 ತಿಂಗಳಿಂದ ಪೆಂಡಿಂಗ್ ಇತ್ತು, ಅಕ್ಕಿ ತೊಗೊಂಡಿಲ್ಲ ಅಂದರೆ ಈಗ ಹೋಗಿ ತೊಗೋಬಹುದು, ಅದೇ ಹಳೆಯ ರೇಷನ್ ಕಾರ್ಡ್ಗಳನ್ನ ನೀವು ಕೊಟ್ಟು. ನೆಕ್ಸ್ಟು ನಿಮಗೆ 3ನೇ ಗುಡ್ ನ್ಯೂಸ್ ಏನಪ್ಪ ಅಂದರೆ, ಇತ್ತೀಚೆಗೆ ನಿಮಗೆ ಅನ್ನಭಾಗ್ಯ ಯೋಜನೆಯ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ಹಣ DBTಗೆ ಕಳಿಸಿದ್ದೀನಿ, ಒಂದು ವಾರದಲ್ಲಿ ಹಣ ಬರುತ್ತೆ ಅಂತ ನಮ್ಮ ಆಹಾರ ಇಲಾಖೆ ಸಚಿವರು ಹೇಳಿದರು. ಆದರೆ ಇಲ್ಲಿವರೆಗೂ ಕೂಡ ಹಣ ಬಂದೇ ಇಲ್ಲ. ಪ್ರತಿದಿನ ನೀವು ಏನಾದರೂ ಹೊಸ ಇನ್ಫಾರ್ಮೇಷನ್ ಸಿಗಬಹುದಾ, ಅನ್ನಭಾಗ್ಯ ಹಣ ಬಂದಿಲ್ಲ ಅಂತ ನೋಡ್ತಾನೆ ಹೇಳ್ತೀರಾ. ಜೊತೆಗೆ ಸಾಲು ಜನ ಕಮೆಂಟ್ ಮಾಡ್ತಿರ್ತೀರಿ, ಅನ್ನಭಾಗ್ಯ ಯೋಜನೆ ಹಣ ನಮಗೆ ಬಂದಿಲ್ಲ, 4-5 ತಿಂಗಳಿಂದ ಹಣ ಬಂದಿಲ್ಲ ಅಂತ. ಸೊ ಅಂಥವ್ರಿಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ಸಿಕ್ಕಿದೆ. ಅನ್ನಭಾಗ್ಯ ಯೋಜನೆಯ ಹಣ ಡಿಸೆಂಬರ್ ಮೊದಲನೇ ವಾರದಲ್ಲಿ, ಅಂದರೆ ಇದೇ ವಾರದಲ್ಲಿ ನಿಮಗೆ ಹಣ ಬರುತ್ತೆ ಅಂತ ತಿಳಿಸ್ತಾ ಇದ್ದಾರೆ. ಸ್ವಲ್ಪ ಟೆಕ್ನಿಕಲ್ ರೀಸನ್ಸ್ಗಳಿಂದ ಹಣ ಬರೋದು ಪೆಂಡಿಂಗ್ ಉಳ್ಕೊಂಡಿತ್ತು, ಆದರೆ ಈಗ ಎಲ್ಲನೂ ನಾವು ಕ್ಲಿಯರ್ ಮಾಡ್ತಾ ಇದ್ದೀವಿ. BPL ಕಾರ್ಡ್ಗಳ ಪರಿಷ್ಕರಣೆ ನಡೀತಾ ಇತ್ತಲ್ವ, ಸೊ ಹೋಲ್ಡಲ್ಲಿತ್ತು, ಈಗ ಮತ್ತೆ ಅದನ್ನು ಚಾಲ್ತಿಗೆ ತರ್ತಾ ಇದ್ದೀವಿ ಅಂತ ತಿಳಿಸಿದ್ದಾರೆ. ಇನ್ನೇನು ಸ್ವಲ್ಪ ದಿನಗಳಲ್ಲಿ ನಿಮಗೆ ಅನ್ನಭಾಗ್ಯ ಯೋಜನೆಯ ಹಣ ಬಂದೇ ಬರುತ್ತೆ ನೋಡಿ. ಒಬ್ಬರಿಗೆ 170 ರೂಪಾಯಿ, 1 kg ಅಕ್ಕಿಗೆ 34 ರೂಪಾಯಿ ಅಂತ 170 ರೂಪಾಯಿ ಕೊಡ್ತಾರೆ. ನಿಮ್ಮ ಮನೇಲಿ 4 ಜನ ಇದ್ದರೆ 680 ರೂಪಾಯಿ ಹಣ ಪ್ಲಸ್ 680, ಟೋಟಲ್ ಆಗಿ 2 ಕಂತಿನ ಹಣ ಬರುತ್ತೆ. 5 ಜನ ಇದ್ದರೆ 850 ಬಂದು ನಿಮಗೆ 1700 ರೂಪಾಯಿ ಅಮೌಂಟು ಒಟ್ಟಿಗೆ ಅನ್ನಭಾಗ್ಯ ಯೋಜನೆಯದು ಜಮೆ ಆಗುತ್ತೆ. ಒಟ್ಟಾರೆಯಾಗಿ ನಿಮಗೆ ಈಗ ನಾನು ತಿಳಿಸಿರೋ ರೀತಿಯಾಗಿ 3 ಭರ್ಜರಿ ಗುಡ್ ನ್ಯೂಸ್ಗಳು, 3 ಕೂಡ ಯಾವುದೇ ರೀತಿಯ ಫೇಕ್ ಇನ್ಫಾರ್ಮೇಷನ್ ಇಲ್ಲ. ಇದ್ರ ಬಗ್ಗೆ ನಿಮಗೆ ಒರಿಜಿನಲ್ ವಿಡಿಯೋ ಬೇಕು ಅಂದರೆ ಜನಸಮಯ ಗ್ರೂಪ್ಗೆ ಜಾಯ್ನ್ ಆಗಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇದೆ, ಅದರಲ್ಲಿ ನಮ್ಮ ಆಹಾರ ಇಲಾಖೆ ಸಚಿವರು ಹೇಳಿರುವಂತಹ ವಿಡಿಯೋನ ಹಾಕಿರ್ತೀನಿ ನೋಡಿ. ನನ್ನ ಚಾನಲ್ನಲ್ಲಿ ಹಾಕಿದ್ರೆ ಅದು ನನಗೆ ಕಾಪಿರೈಟ್ ಬಂದು ಚಾನಲ್ಗೆ ಪ್ರಾಬ್ಲಮ್ ಆಗುತ್ತೆ. ಸೊ ಸರ್ ಏನು ಹೇಳಿದ್ದಾರೆ ಅನ್ನೋ ವಿಡಿಯೋ ಅದರಲ್ಲಿರುತ್ತೆ, ಒಮ್ಮೆ
ಮತ್ತೊಮ್ಮೆ ಚೆಕ್ ಮಾಡ್ಕೊಳ್ಳಿ. ಒಟ್ಟಾರೆಯಾಗಿ ಅನ್ನಭಾಗ್ಯ ಫಲಾನುಭವಿಗಳಿಗೆ 3 ಗುಡ್ ನ್ಯೂಸ್. ಈಗ ಗೃಹಲಕ್ಷ್ಮಿ ಯೋಜನೆಯ ಗುಡ್ ನ್ಯೂಸ್ಗಳು ಏನು ಅಂತ ನೋಡೋದಾದರೆ, ಪ್ರತಿದಿನ ಕೂಡ 15ನೇ ಕಂತಿನ ಹಣ ಇವತ್ತು ಬಿಡುಗಡೆ ಆಗುತ್ತೆ, ನಾಳೆ ಬಿಡುಗಡೆ ಆಗುತ್ತೆ ಅನ್ನೋದ್ರೆ ನೋಡ್ತಾ ಇರ್ತೀರಾ. ಅಧಿಕೃತವಾಗಿ ಈಗ ಗೃಹಲಕ್ಷ್ಮಿ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅನ್ನೋದ್ರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಗ್ಯಾರಂಟಿ ಯೋಜನೆಗಳಲ್ಲಿ ಅತಿ ಮುಖ್ಯವಾದಂತಹ ಯೋಜನೆ ಬಂದು ಗೃಹಲಕ್ಷ್ಮಿ ಯೋಜನೆ. 2,000 ರೂಪಾಯಿ ಹಣ ಬಹಳಷ್ಟು ಮಹಿಳೆಯರಿಗೆ ಬಹಳಷ್ಟು ರೀತಿಯಲ್ಲಿ ಸಹಾಯ ಆಗುತ್ತೆ. ಕೆಲವರು ಇದರಿಂದ ಸಂಸಾರ ನಡೆಸ್ತಾ ಇದ್ದಾರೆ, ಕೆಲವರು ಆಸ್ಪತ್ರೆಗೆ ಖರ್ಚಿಗೂ ಕೂಡ ಈಗಾಗಲೇ ಇದನ್ನು ಬಳಸ್ಕೊತಾ ಇದ್ದಾರೆ. ಇಲ್ಲಿವರೆಗೂ 14ನೇ ಕಂತಿನ ಹಣದವರೆಗೂ ಬಂದಿದೆ. 15ನೇ ಕಂತಿನ ಹಣ ಯಾವಾಗ ಬರುತ್ತೆ, 15 ಮತ್ತು 14ನೇ ಕಂತಿನ ಹಣ ಒಟ್ಟಿಗೆ ಬರುತ್ತೆ ಅಂತ ಹೇಳಿದರು. ಒಂದು ಕಂತಿಂದು ಮಾತ್ರ ಬಂದಿದೆ, ಇನ್ನೊಂದು ಕಂತಿನ ಬಂದಿಲ್ವಲ್ಲ ಅಂತ ನೀವು ಕಾಯ್ತಿದ್ರಿ. ಇದ್ರ ಬಗ್ಗೆ ಇತ್ತೀಚೆವರೆಗೂ ಯಾರು ಕೂಡ ಸ್ಪಷ್ಟವಾಗಿ ಮಾಹಿತಿನ ತಿಳಿಸ್ಕೊಟ್ಟಿರಲಿಲ್ಲ. ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ನಿನ್ನೆ ಒಂದು ಸುದ್ದಿಗೋಷ್ಠಿಯಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಮಾಹಿತಿನ ತಿಳಿಸಿದ್ದಾರೆ. ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅನ್ನೋದು ನ್ಯೂಸ್ ಚಾನೆಲ್ಸ್ಗಳಲ್ಲೂ ಕೂಡ ದೊಡ್ಡ ವಿಚಾರವಾಗಿ ಚರ್ಚೆ ನಡೀತಾ ಇತ್ತು. ಸೊ ಟಿವಿ ನ್ಯೂಸ್ ಚಾನೆಲ್ಸ್ಗಳು ಕೇಳಿದ್ದಾರೆ, ಮೇಡಮ್ ಬಿಜೆಪಿಯವರು ವಾಗ್ದಾಳಿ ಮಾಡ್ತಾ ಇದ್ದಾರೆ, ಎಲೆಕ್ಷನ್ಗೋಸ್ಕರ 14ನೇ ಕಂತಿನ ಹಣ ಹಾಕಿದ್ರು, ಅದಾದಮೇಲೆ ಹಣ ಪೆಂಡಿಂಗ್ ಉಳಿಸ್ಕೊಂಡಿದ್ದಾರೆ, ಇಲ್ಲಿವರೆಗೂ ಗೃಹಲಕ್ಷ್ಮಿ ಹಣ ಹಾಕೇ ಇಲ್ವಲ್ಲ ಅಂತ ಆಡ್ಕೋತಿದ್ದಾರಲ್ಲ ಮೇಡಮ್ ಅಂತ ಕೇಳಿದ್ದಾರೆ. ಸೊ ಅದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ನಾವು ಹಣ ಹಾಕಿದ್ರೂ ಕೂಡ ಅವರು ಟೀಕೆ ಮಾಡ್ತಾರೆ, ಹಣ ಹಾಕಿಲ್ಲ ಅಂದರೂ ಕೂಡ ಟೀಕೆ ಮಾಡ್ತಾರೆ, ಹಾಕಿದ್ರೂ ಕೂಡ ಟೀಕೆ ಮಾಡ್ತಾರೆ. 14 ತಿಂಗಳು ಹಣ ನಾವು ಗೃಹಲಕ್ಷ್ಮಿ ಹಾಕಿದ್ದೀವಿ, ಹಾಗಿದ್ರೆ 14 ತಿಂಗಳಿಂದ ಕೂಡ ಎಲೆಕ್ಷನ್ ಇತ್ತಾ, ಎಲೆಕ್ಷನ್ ಇದ್ದಿದ್ದಕ್ಕೆ ಮಾತ್ರ ನಾವು ಹಾಕಿದ್ವಾ, ಈ ರೀತಿಯಾಗಿ ಅವರು ಪ್ರಶ್ನೆಯನ್ನು ಮಾಡಿದ್ದಾರೆ. ಇನ್ನು 4-5 ದಿನಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಹಣ ಬರುತ್ತೆ ಅನ್ನೋ ಮಾಹಿತಿ ಕೂಡ ತಿಳಿಸಿದ್ದಾರೆ. ಇದು ಅಧಿಕೃತವಾದಂತಹ ಮಾಹಿತಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಏನು ಹೇಳಿದ್ದಾರೆ ಅನ್ನೋ ವಿಡಿಯೋ ಕೂಡ ನಿಮಗೆ ಹಾಕಿರ್ತೀನಿ. ಜನಸಮಯ ಟೆಲಿಗ್ರಾಮ್ ಗ್ರೂಪಲ್ಲಿ ಬೇಕಿದ್ರೆ ಹೋಗಿ ನೋಡಿ. ಸೊ ನಿಮಗೆ ನಾನು ಪ್ರತಿ ವಿಡಿಯೋದಲ್ಲೇ ತಿಳಿಸ್ತಾ ಇದ್ದೆ 15ನೇ ಕಂತಿನ ಹಣ ಡಿಸೆಂಬರ್ ಫಸ್ಟ್ ವೀಕಲ್ಲಿ ಬರುತ್ತೆ ಅಂತ. ಸೊ ಫೈನಲ್ ಆಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ 15ನೇ ಕಂತಿನ ಹಣ ಡಿಸೆಂಬರ್ ಫಸ್ಟ್ ವೀಕಲ್ಲಿ ಹಾಕ್ತೀನಿ ಅಂತ ತಿಳಿಸಿದ್ದಾರೆ. 4-5 ದಿನ ಅಂದರೆ ಹೌದು, ಡಿಸೆಂಬರ್ ಮೊದಲನೇ ವಾರದಲ್ಲಿ 1 ಅಥವಾ 2ನೇ ತಾರೀಕು ನಿಮಗೆ ಹಣ ಬಂದು ತಲುಪುತ್ತೆ. ಹಣ ಬಿಡುಗಡೆ ಆಗಿದ್ದಾಗ ಕೂಡ ನಾನು ನಿಮಗೆ ಉತ್ತಮವಾದ ಮಾಹಿತಿನ ತಿಳಿಸ್ಕೊಡ್ತೀನಿ, ವಿತ್ ಸ್ಕ್ರೀನ್ಶಾಟ್ಗಳು, ಪ್ರೂಫ್ಗಳು ಮಾಹಿತಿನ ತಿಳಿಸ್ತೀನಿ ಅಂತ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಯೂಸ್ಫುಲ್ ಆಗಿತ್ತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.